ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಏಪ್ರಿಲ್ ಮಂತ್ನ ಲವ್ ಲೈಫ್ ಹೇಗಿರುತ್ತೆ, ಏಪ್ರಿಲ್ ಮಂತಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಅನ್ನೋದು ಬರ್ತಾ ಇದೆ, ಅಥವಾ ಏನು ಗೈಡೆನ್ಸ್ ನಿಮಗೆ ಏಪ್ರಿಲ್ ಮಂತಲ್ಲಿ ಸ್ಪೆಷಲಿ ನಿಮ್ಮ ಲವ್ ಲೈಫ್ಗೆ ಸಿಗ್ತಾ ಇದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ್ ಕಾರ್ಡ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ನೀವು ಏಪ್ರಿಲ್ ಮಂತಲ್ಲಿ ಯಾವಾಗ ಈ ಒಂದು ವಿಡಿಯೋನ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಫ್ರೆಂಡ್ಸ್, ನಾನು ಇಲ್ಲಿ 2 ಪೈಲ್ಗಳನ್ನ ಇಟ್ಟಿದ್ದೀನಿ. 1 to 15, 16 to 31. ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ 1 to 15 ಇದ್ರೆ ಪೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ. 16 to 31 ಇದ್ರೆ ಪೈಲ್ ನಂಬರ್ 2ನ ಚೂಸ್ ಮಾಡ್ಕೊಂಡು ನಿಮ್ಮ ರೀಡಿಂಗ್ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಸೊ ಪೈಲ್ ನಂಬರ್ 1 to 15 ಯಾರ್ದೆಲ್ಲ ಡೇಟ್ ಆಫ್ ಬರ್ತ್ ಇದೆ ಅವ್ರಿಗೋಸ್ಕರ, ನಿಮಗೋಸ್ಕರ ರೀಡಿಂಗ್ 7 of Swords, Temperance, Queen of Pentacles. ಓಕೆ, ಸಿ ಗೈಸ್, ನಿಮ್ಮ ಒಂದು ಎಮೋಷನಲ್ ಸ್ಟೇಟ್ ಆಫ್ ಮೈಂಡ್ ಏನಾದರೂ ತುಂಬ ಲೋ ಇದೆ, ಅಥವಾ ಓವರ್ ಥಿಂಕಿಂಗ್ ತುಂಬ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ವಿಚಾರಕ್ಕೂ ನಾನೇ ಕಾರಣ ಅಂತ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ, ಸಿಚುವೇಶನ್ನ ಫೇಸ್ ಮಾಡೋದು ಬಿಟ್ಟು ಅದರಿಂದ ಹೊರಗೆ ಓಡ್ತಾ ಇದ್ದೀರಾ, ಕಮಿಟ್ಮೆಂಟ್ನ ಕೊಡೋ ಬದಲು, ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋ ಬದಲು ನೀವು ನಿಮ್ಮ ಒಂದು ಆಸೆಗಳನ್ನ, ನಿಮ್ಮ ಒಂದು ಎಮೋಷನ್ಸ್ನ ಬೇರೆದವ್ರು ಹೀಲ್ ಮಾಡಲಿ ಅಂತ ಡಿಪೆಂಡ್ ಆಗ್ತಾ ಇದ್ದೀರಾ ಅಂತಂದರೆ ಇಟ್ಸ್ ಟೈಮ್ ಟು ಸ್ಟಾಪ್. ಈಗ ಈ ಒಂದು ಮಂತಲ್ಲಿ ನಿಮಗೆ ಗೈಡೆನ್ಸ್ ಬರ್ತಾ ಇರುವಂಥದ್ದು, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇಂದ ಹೊರಗೆ ಓಡಬೇಡಿ. ಅಟ್ಲೀಸ್ಟ್ ನಿಮ್ಮ ಒಂದು ಎಮೋಷ್ನಲ್ ರೆಸ್ಪಾನ್ಸಿಬಿಲಿಟಿನ ನೀವೇ ತಗೊಳ್ಳಿ ಅಂತ ಅಲ್ಲಿ ಎನರ್ಜೀಸ್ ಇದೆ. ನಿಮ್ಮ ಥಾಟ್ಸ್ ಇಂದ ನೀವು ಓಡ್ತಾ ಇದ್ದೀರಾ, ನಿಮ್ಮ ರಿಯಾಲಿಟಿನ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಟೆಂಪ್ರೆನ್ಸ್ ಬಂದಿರೋದು ಐ ಥಿಂಕ್ 1 ಮಂತಿಂದ ಮಾರ್ಚ್ ಇಂದ ನೀವು ತುಂಬಾ ಓವರ್ ಥಿಂಕಿಂಗ್, ಆಂಗ್ಸೈಟಿ ಇದೆಲ್ಲ ನೋಡ್ತಾ, ಆ್ಯಂಡ್ ಅಟ್ಲೀಸ್ಟ್ ನೀವು ಟ್ರೈ ಮಾಡ್ತಾ ಇದ್ದೀರಾ ಒಂದು ಹೀಲಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಮೆಂಟಲ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆ್ಯಂಡ್ ಈ ಮಂತು ಕೂಡ ಅದು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಬೈ ಈ ಮಂತ್ ಎಂಡ್ ಅಷ್ಟರಲ್ಲಿ ನೀವು ಕಂಪ್ಲೀಟ್ ಹೀಲ್ ಆಗ್ತೀರಾ, ನಿಮ್ಮ ಒಂದು ಇನ್ನರ್ ವರ್ಕ್ನ ನೀವು ಸ್ಟಾರ್ಟ್ ಮಾಡಿಕೊಂಡಾಗ. ಬಟ್ ಸ್ಟಿಲ್ ನೀವು ಏನಾದ್ರೂ ಅದೇ ಥಾಟ್ಸ್ನ ನೀವು ಕ್ಯಾರಿ ಮಾಡ್ತಾ, ಅದೇ ನೆಗೆಟಿವಿಟಿನ ಕ್ಯಾರಿ ಮಾಡ್ತಾ, ಆ್ಯಂಡ್ ನಿಮ್ಮ ಒಂದು ಸೆಲ್ಫ್ ಇದನ್ನು ನೀವು ಅಕ್ಸೆಪ್ಟ್ ಮಾಡದೆ, ಸ್ವಯಂ ಸ್ವೀಕಾರ ಮಾಡದೆ, ನಿಮ್ಮ ಸಿಚುವೇಶನ್ಸ್ನ ನೀವು ಸ್ವೀಕಾರ ಮಾಡದೆ, ನಿಮ್ಮ ಪರಿಸ್ಥಿತಿನ ಅದನ್ನು ಅರ್ಥ ಮಾಡ್ಕೊಳ್ಳದೆ, ನೀವು ಸ್ಟಿಲ್ ಬೇರೆದವ್ರನ್ನ ಬ್ಲೇಮ್ ಮಾಡ್ತಾ ಇದ್ರೆ ನಿಮ್ಮ ಸಿಚುವೇಶನ್ಗೆ, ನಿಮ್ಮ ಪರಿಸ್ಥಿತಿಗೆ, ಅಥವಾ ನೀವಿರುವಂಥ ಪರಿಸ್ಥಿತಿ, ನೀವಿರುವಂಥ ಎಮೋಷ್ನಲ್ ಸ್ಟೇಟ್ ಆಫ್ ಬೀಯಿಂಗ್ ಏನಿದೆ ಅದಕ್ಕೆಲ್ಲ ಕಾರಣ ನನ್ನ ಪಾರ್ಟ್ನರ್, ನನ್ನ ಫ್ಯಾಮಿಲಿ ಅಂತ ಹೀಗೆಲ್ಲ ನೀವು ಯೋಚಿಸ್ತಾ ಇದ್ದರೆ ಸ್ಟಾಪ್ ಡೂಯಿಂಗ್ ದಟ್. ಓಕೆ, ಸೊ ನಿಮ್ಮ ಈಗ ಕಂಪ್ಲೀಟ್ ನಿಮ್ಮ ಲೈಫ್ನ, ನಿಮ್ಮ ಒಂದು ಹಾರ್ಟ್ ಚಕ್ರನ ಎಲ್ಲವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ ಈ ಒಂದು ಮಂತು. ಆ್ಯಂಡ್ ಹೆಚ್ಚಿನ ಒಂದು ಗ್ರೌಂಡಿಂಗ್ ಅನ್ನೋದನ್ನು ಮಾಡ್ಕೋಬೇಕು, ಏಂಜಲ್ಸ್ಗೆ ಕನೆಕ್ಟ್ ಆಗಿ ಎಮೋಷ್ನಲ್ ಹೀಲಿಂಗ್ ಅನ್ನೋದನ್ನು ತಗೊಳ್ಳಿ. ಓಕೆ, ಆ್ಯಂಡ್ ಇನ್ನು ಕೆಲವ್ರಿಗೆ ಇಲ್ಲಿ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇದೆ. ಮ್ಯಾರೇಜ್ ಪ್ರಪೋಸಲ್ಸ್ ಬಂದ್ರೂ ಯಾವುದು ಮದುವೆ ಸೆಟ್ ಆಗ್ತಾ ಇಲ್ಲ, ನನಗೆ ಮದುವೆ ಆಗ್ತಾ ಇಲ್ಲ, ಆ್ಯಂಡ್ ಅಥವಾ ನಾನು ನನ್ನ ಒಂದು ಹಳೆ ಪ್ರೀತಿಯಿಂದ ಓವರ್ಕಮ್ ಮಾಡೋಕ್ಕಾಗ್ತಾ ಇಲ್ಲ, ಹೊಸ ಪ್ರೀತಿನ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಅಂತಂದರೆ ನೋ, ಆ ಥರದ ಒಂದು ಮೈಂಡ್ಸೆಟ್ಟಿಂದ ಚೇಂಜ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೇನಾದರೂ ಒಂದು ರಿಯೂನೈಟ್ಗೋಸ್ಕರ ಕಾಯ್ತಾ ಇದ್ರೆ, ಅಥವಾ ಮದುವೆಗೋಸ್ಕರ ಕಾಯ್ತಾ ಇದ್ರೆ, ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ರೆ, ಇದೆಲ್ಲವೂ ಈ ಒಂದು ಮಂತ್ ಪಾಸಿಬಿಲಿಟೀಸ್ ಇದೆ, ಆಗುವಂಥ ಚಾನ್ಸಸ್ ಇದೆ. ಬಟ್ ಆ ಅಪಾರ್ಚುನಿಟೀಸ್ ನಿಮ್ಮವರೆಗೂ ಬರಬೇಕು ಅಂದರೆ ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರಬೇಕು. ನೀವು ಏನು ಕೇಳ್ತೀರಾ ಅದನ್ನು ಅವತ್ತು ಯೂನಿವರ್ಸ್ ಇಲ್ಲ ಅಂತ ಹೇಳಲ್ಲ, ಯಾವಾಗ್ಲೂ ಕೊಡ್ತೀನಿ ಅಂತಾರೆ. ಬಟ್ ಅದು ನಿಮಗೆ ಸರಿಯಾದಂತಹ ವಿಧಾನದಲ್ಲಿ ಅಥವಾ ಅದಕ್ಕಿಂತ ಬೆಟರ್ ಆಗಿರೋದನ್ನು ಕೊಡ್ತಾರೆ, ಅಥವಾ ಸರಿಯಾದಂಥ ಟೈಮ್ ಬಂದಾಗ ಕೊಡ್ತೀನಿ ಅಂತಾರೆ. ಬಟ್ ಆ ಸಮಯನ ಅಲ್ಲಿವರೆಗೂ ನಮ್ಮ ಒಂದು ಸೆಲ್ಫ್ ಹೀಲಿಂಗ್ ಮೇಲೆ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೇಜರ್ ನಿಮ್ಮ ಲವ್ ಲೈಫ್ ಎಲ್ಲ ರೀತಿಯಲ್ಲೂ ಸರಿ ಹೋಗಬೇಕು ಅಂದರೆ ಫಸ್ಟ್ ನಿಮ್ಮ ರಿಲೇಷನ್ಶಿಪ್ನ ನಿಮ್ಮ ಜೊತೆಗೆ ಚೆನ್ನಾಗಿ ಇಟ್ಕೋಬೇಕು, ಸೆಲ್ಫ್ ಲವ್ ಜರ್ನಿನ ಸ್ಟಾರ್ಟ್ ಮಾಡ್ಕೋಬೇಕು. ಏನು ನಿಮ್ಮ ಆ ಒಂದು ಥಾಟ್ಸ್ಗಳಿಂದ, ಒಂದು ನೆಗೆಟಿವ್ ಥಾಟ್ಸ್ಗಳಿಂದ ಓಡ್ತಾ ಇದ್ದೀರಾ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ.
ನಿಮ್ಮ ಆಲೋಚನೆಗಳನ್ನು ಹೆಚ್ಚು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಆದಷ್ಟು ಪಾಸಿಟಿವ್ ಥಾಟ್ಸ್ಗೆ ಶಿಫ್ಟ್ ಆಗಿ. ಆ್ಯಂಡ್ ರಿಮೆಂಬರ್, ನೀವು ಏನು ಥಿಂಕ್ ಮಾಡ್ತೀರಾ ಅದನ್ನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರ. ಓಕೆ, ಯಾವುದೋ ಒಂದು 10 ನಿಮಿಷ ನೀವು ಅನ್ಕೊಂಡಂಗೆ ಇಲ್ಲ ಅಂತಂದು ಮಾತ್ರಕ್ಕೆ ಇಡೀ ದಿನಾನೇ ನಂದು ಹಾಳಾಯಿತು ಅಂತ ಅನ್ಕೊಳ್ಳೋದಲ್ಲ. ಹಾಗೆ ಯಾವುದೋ ಒಂದು ವ್ಯಕ್ತಿ ನಮಗೆ ಇಷ್ಟಪಡ್ತಾ ಇಲ್ಲ ಅಂತಂದರೆ ನಮ್ಮ ಇಡೀ ಲವ್ ಲೈಫೇ ಚೆನ್ನಾಗಿರಲ್ಲ ಅಂತನೂ ಅಲ್ಲ. ಓಕೆ, ಸೊ ಎಷ್ಟು ನಿಮ್ಮನ್ನು ನೀವು ಸೆಲ್ಫ್ ಪ್ರಯಾರಿಟಿ ಮಾಡಿಕೊಂಡು ನಿಮ್ಮ ಮೇಲೆ ನೀವು ಇನ್ನರ್ ವರ್ಕ್ ಅನ್ನೋದನ್ನು ಶುರು ಮಾಡ್ತಿರೋ, ಇಷ್ಟು ಬೇಗ ನೀವು ಅಂದ್ಕೊಂಡಿರುವಂತಹ ಒಂದು ಥಿಂಗ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ನೀವು ಕಮಿಟ್ಮೆಂಟ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ, ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ, ರೀಯುನೈಟ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ, ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ. ಯಾವಾಗ ಅಂದರೆ ನೀವು ನಿಮ್ಮ ಥಾಟ್ಸ್ನ ಅರ್ಥ ಮಾಡ್ಕೊಂಡಾಗ, ನಿಮ್ಮ ಸೆಲ್ಫ್ನ ನೀವು ಅರ್ಥ ಮಾಡಿಕೊಂಡು, ನಿಮ್ಮ ಸಿಚುವೇಶನ್ನ ಒಪ್ಕೊಂಡು ಅದರ ಪ್ರಕಾರ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ. ಓಕೆ, ಡೆಫಿನೆಟ್ಲಿ ಏಂಜಲ್ಸ್ ಆರ್ ವಿತ್ ಯು. ಯೂನಿವರ್ಸ್ ನಿಮ್ಮ ಜೊತೆಗಿದ್ದಾರೆ, ಸದಾ ಇರ್ತಾರೆ. ಕೃಷ್ಣ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ. ನೀವು ಕೇಳಿದ್ದೆಲ್ಲ, ನೀವು ಬೇಡಿದ್ದೆಲ್ಲನೂ ಕೊಡ್ತಾರೆ ವೆನ್ ಇಟ್ಸ್ ಅ ರೈಟ್ ಟೈಮ್. ಆ್ಯಂಡ್ ನೀವು ಯಾವಾಗ ಅದನ್ನು ಸ್ವೀಕರಿಸೋದಕ್ಕೆ ರೆಡಿ ಆಗಿರ್ತೀರಾ ಆವಾಗ ದೇವರು ಕೊಡ್ತಾನೆ. ಓಕೆ, ಸೊ ಟ್ರಸ್ಟ್ ದ ಪ್ರೊಸೆಸ್. ನಿಮ್ಮ ಮೇಲೆ ನೀವು ಟ್ರಸ್ಟ್ ಇಟ್ಕೊಳ್ಳಿ. ಆ್ಯಂಡ್ ಎಲ್ಲ ಅನಿಷ್ಟಕ್ಕೂ ನಾನೇ ಕಾರಣ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ. ಯಾವುದಕ್ಕೂ ಯಾರು ಹೊರೆಯಲ್ಲ. ಆ್ಯಂಡ್ ಯು ಆರ್ ಡೂಯಿಂಗ್ ಬೆಟರ್. ನೀವು ಬೆಸ್ಟ್ ಆಗಿದ್ದೀರಾ. ಆ್ಯಂಡ್ ಯು ಆರ್ ಸಿಂಪ್ಲಿ ಸೂಪರ್. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರು 16 to 31 ಫೈಲ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ಡೇಟ್ ಆಫ್ ಬರ್ತ್ 16 to 31 ಯಾರ್ದೆಲ್ಲ ಇದೆ ಅವ್ರಿಗೆ ಗೈಡೆನ್ಸ್ ಏನಿದೆ ಏಪ್ರಿಲ್ ಮಂತಲ್ಲಿ ನೋಡೋಣ. 10 of Swords, 4 of Pentacles, Page of Cups. ಓಕೆ, ಸೊ ಈ ಒಂದು ಮಂತಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಏನೆಲ್ಲ ಮೇಜರ್ ಅಬ್ಸ್ಟ್ಯಾಕಲ್ಸ್ ಇತ್ತು, ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲವೂ ಎಂಡ್ ಆಗುತ್ತೆ ಅಂತ ಬರ್ತಾ ಇದೆ. ಹೊಸ ಒಂದು ಆಯಾಮನ ಇಲ್ಲಿ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಈ ಒಂದು ಮಂತಲ್ಲಿ ಇದೆ ಅಂತ ಹೇಳಬಹುದು. ಮೇಜರ್ ಚೇಂಜ್ ನಿಮ್ಮ ಸಿಚುವೇಶನ್ನಲ್ಲಿ, ನಿಮ್ಮ ಲವ್ ಲೈಫಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಬಹುದು. ಸಪೋಸ್ ಒನ್ ಸೈಡೆಡ್ ಇದ್ದೀರಾ ಅಂತಂದರೆ ನಿಮ್ಮ ಪಾರ್ಟ್ನರ್ ಬಂದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥದ್ದು ಇರಬಹುದು, ಅಥವಾ ನೀವು ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಇರಬಹುದು, ಅಥವಾ ಕಮಿಟ್ಮೆಂಟ್ ವಿಚಾರ ಅಂತಂದರೆ ಅದನ್ನು ಕೊಡುವಂಥದ್ದು ಇಲ್ಲಿ ಎನರ್ಜೀಸ್ ಇದೆ, ಅಥವಾ ಮ್ಯಾರೇಜ್ ಆಗುವಂಥದ್ದು ಎನರ್ಜೀಸ್ ಇದೆ, ಆ್ಯಂಡ್ ರೀಯುನೈಟ್ ಆಗುವಂಥ ಎನರ್ಜೀಸ್ ಇದೆ. ಆ್ಯಂಡ್ ನಿಮಗೆ ಮೇಜರ್ ಗೈಡೆನ್ಸ್ ಇಲ್ಲಿ ಇರುವಂಥದ್ದು, ಮನಸ್ಸಲ್ಲಿ ಏನು ಅನಿಸುತ್ತೆ ಅದನ್ನು ವ್ಯಕ್ತಪಡಿಸೋದನ್ನು ಕಲೀರಿ. ಶೇರ್ ಯುವರ್ ಫೀಲಿಂಗ್ಸ್. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಏನೆಲ್ಲ ಅಬ್ಸ್ಟ್ಯಾಕಲ್ಸ್ ಇತ್ತೋ ಅದೆಲ್ಲವೂ ಎಂಡ್ ಆಗುತ್ತೆ ಅಂತ ಬರ್ತಾ ಇದೆ. ಆ್ಯಂಡ್ ಮೇಜರ್ ಅಡ್ವೈಸ್ ನಿಮಗೆ ಇರುವಂಥದ್ದು ಫಿಯರ್ ಆಫ್ ಲೂಸಿಂಗ್. ಓಕೆ, ನಿಮಗೆ ಕಳ್ಕೊಳ್ಳುವಂತಹ ಭಯ ತುಂಬ ಇದೆ. ಮೈಟ್ ಬಿ ನಿಮ್ಮ ಪಾಸ್ಟ್ ಲೈಫ್ ಅಲ್ಲಿ ಅಥವಾ ಪಾಸ್ಟ್ ಇದರಲ್ಲಿ ಒಂದು 2-3 years ಬ್ಯಾಕ್, ಅಥವಾ ತುಂಬ ರಿಲೇಷನ್ಶಿಪ್ ವಿಚಾರದಲ್ಲೇ ತುಂಬ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು, ಅಥವಾ ನಿಮ್ಮ ಒಂದು ಚೈಲ್ಡ್ಹುಡ್ ಅಲ್ಲೂ ಕೂಡ ತುಂಬ ಸ್ಯಾಕ್ರಿಫೈಸಸ್ ಮಾಡಿರಬಹುದು. ಸೊ ಆ ಒಂದು ಬೆಳೆದು ಬಂದಂತಹ ರೀತಿ, ಆ ಒಂದು ಪ್ಯಾಟರ್ನ್ ಇರುವಂಥದ್ದು ಇರಬಹುದು. ಸೊ ಅದರಿಂದಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಕೂತಿದೆ, ನನ್ನ ಹತ್ರ ಏನೇ ಬಂದ್ರೂ ಅದು ಈಸಿಯಾಗಿ ಕಳ್ಕೊಂಡ್ಬಿಡ್ತೀನಿ ಅಂತ. ಓಕೆ, ಸೊ ಮೈಟ್ ಬಿ ಅದನ್ನು ನೀವು ಅಟ್ಯಾಚ್ಮೆಂಟಿಂದ ಹಿಡ್ಕೊಳಕ್ಕೆ ಹೋಗ್ತೀರಾ, ಅಥವಾ ತುಂಬಾ ನಿಮ್ಮ ಒಂದು ಥಾಟ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಇರೋದಿಲ್ಲ, ನಿಮ್ಮ ಪರಿಸ್ಥಿತಿ ಮೇಲೆ ನೀವು ಕಂಟ್ರೋಲ್ ಇಟ್ಕೊಳ್ಳೋದಿಲ್ಲ, ಬದಲಾಗಿ ನಿಮ್ಮನ್ನು ನಿಮ್ಮ ಪರಿಸ್ಥಿತಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಹೊರಗೆ ಬನ್ನಿ. ಫಿಯರ್ ಆಫ್ ಲೂಸಿಂಗ್ ಏನಿದೆ ಅದು ತುಂಬ ವರ್ಸ್ಟ್ ಆಗುತ್ತೆ. ನಾನು ಕಳ್ಕೊಳ್ತೀನಿ ಅಂದಾಗ ಡೆಫಿನೆಟ್ಲಿ ಅದನ್ನು ನೀವು ಕಳ್ಕೊಂಡೇ ಬಿಡ್ತೀರಾ. ಓಕೆ, ಆ್ಯಂಡ್ ಆ ಒಂದು ಥಾಟಿಂದ, ಆ ಒಂದು ಎನರ್ಜಿಯಿಂದ ಶಿಫ್ಟ್ ಅನ್ನೋದನ್ನು ತೊಗೊಂಡು ಬಂದರೆ, ಈ ಒಂದು ಫಿಯರ್ ಆಫ್ ಲೂಸಿಂಗ್ ಏನಿದೆ, ನಾನು ಕಳ್ಕೊಳ್ತೀನಿ ಅನ್ನೋ ಭಯ, ನನ್ನ ಜೊತೆ ಯಾರೂ ನಿಲ್ಲೋದಿಲ್ಲ ಅನ್ನೋ ಭಯ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋ ಭಯ, ಆ್ಯಂಡ್ ನನ್ನ ಲೈಫ್ ಪೂರ್ತಿ ಹೀಗೆ ಆಗುತ್ತೆ, ನಾನು ಸ್ಯಾಕ್ರಿಫೈಸೇ ಇರಬೇಕು, ನನಗೆ ಸರಿಯಾದಂತಹ ಒಂದು ವ್ಯಾಲಿಡೇಷನ್ಸ್ ಕೊಡಲ್ಲ, ಸರಿಯಾದಂತಹ ಅಟೆನ್ಷನ್ ಸಿಗಲ್ಲ, ನಾನು ಎಲ್ಲರಿಗೂ ಮಾಡ್ತೀನಿ, ಇನ್ ರಿಟರ್ನ್ ನನಗೇನು ಬರೋದಿಲ್ಲ, ಎಲ್ಲರೂ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಇನ್ ರಿಟರ್ನ್ ನನಗೆ ಕೊಡಬೇಕು ಅಂತ ಯಾರು ಅಂದ್ಕೊಳ್ಳೋದಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ಸ್ ಏನಿದೆ, ಅದರಿಂದ ನೀವು ಹೊರಗೆ ಬರಬೇಕಾಗತ್ತೆ. ಆ್ಯಂಡ್ ಮೇನ್ ಥಿಂಗ್, ಬೇರೆದವ್ರ ಕಡೆಯಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದನ್ನು ನಿಮ್ಮ ಸೆಲ್ಫಿಗೆ ನೀವು ಕೊಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ನೀವು ನಿಮಗೋಸ್ಕರ ಏನು ಪ್ರಾಮಿಸ್ ಮಾಡ್ಕೊಂಡಿದ್ದೀರಾ ಅದನ್ನು ನೀವು ನಿಭಾಯಿಸುವಂತಹ ಕೆಲಸವನ್ನು ಮಾಡಿ. ನಿಮಗೆ ಸೆಲ್ಫ್ಗೆ ಕೊಟ್ಟಿರುವಂಥ ಕಮಿಟ್ಮೆಂಟ್ಗಳನ್ನ ನೀವು ಪೂರೈಸಿ. ಸಪೋಸ್ ಎಕ್ಸಾಂಪಲ್, ನೀವು ನಿಮ್ಮ ಒಂದು
ಸೆಲ್ಫಿಗೆ ಹೇಳ್ಕೊಂಡಿರ್ತೀರಾ, ಈ ಒಂದು ಮಂತಿಂದ ನಾನು ಸೆಲ್ಫ್ ಲವ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಅಥವಾ ಅರ್ಲಿ ಮಾರ್ನಿಂಗ್ ಎದ್ದೇಳ್ತೀನಿ, ಜಿಮ್ ಜಾಯಿನ್ ಆಗ್ತೀನಿ, ಸಮಥಿಂಗ್ ಏನೋ ಒಂದು ರೆವಲ್ಯೂಷನ್ಸ್ನ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಆಲ್ರೆಡಿ ವಿಷನ್ ಬೋರ್ಡ್ಸ್ ಎಲ್ಲ ಕ್ರಿಯೇಟ್ ಕೂಡ ಮಾಡ್ಕೊಂಡಿರ್ತೀರಾ. ಬಟ್ ಸ್ಟಿಲ್ 3 ತಿಂಗಳಾದ್ರೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಒಂದು ಡ್ರೀಮ್ಸ್ ಕಡೆ ಯೋಚನೆ ಮಾಡ್ತಾ ಇಲ್ಲ, ಬೇರೆದವ್ರ ಬಗ್ಗೆನೇ ಈ ಒಂದು ಪರ್ಸನ್ ಹಿಂದೆ, ಪಾರ್ಟ್ನರ್ ಹಿಂದೆ, ಫ್ಯಾಮಿಲಿ ಹಿಂದೆ, ಫ್ರೆಂಡ್ಸ್ ಹಿಂದೆ ಎಲ್ಲ ಓಡ್ತಾ ಇದ್ರೆ, ಅಥವಾ ನಿಮ್ಮ ಪ್ರಿಯಾರಿಟೀಸ್ನ ಬಿಟ್ಟು ಬೇರೆದವ್ರಿಗೆ ಮಾಡ್ತಾ ಇದ್ರೆ, ಇಟ್ಸ್ ಟೈಮ್ ಟು ಪಾಸ್. ಓಕೆ, ಆ್ಯಂಡ್ ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳೋದನ್ನ ಕಲಿಬೇಕಾಗತ್ತೆ. ಆ್ಯಂಡ್ ನಿಮ್ಮ ಫೀಲಿಂಗ್ಸ್, ನಿಮ್ಮ ಬಗ್ಗೆ ಏನಿದೆ ಅದನ್ನು ನಿಮ್ಮ ಸೆಲ್ಫ್ಗೆ ನೀವು ಹೇಳ್ಕೋಬೇಕು, ಆ್ಯಂಡ್ ನಿಮ್ಮನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದೆಲ್ಲ ನೀವು ಮಾಡಿದ್ರೆ ಈ ತಿಂಗಳಲ್ಲಿ ನಿಮ್ಮ ಒಂದು ಜರ್ನಿ ಅನ್ನೋದನ್ನು ಶುರು ಮಾಡಿಕೊಂಡ್ರೆ, ಈ ಒಂದು ಫಿಯರ್ ಆಫ್ ಲೂಸಿಂಗಿಂದ ಹೊರಗೆ ಬಂದು ನಿಮಗೆ ಏನು ಫೀಲ್ ಆಗುತ್ತೆ ಅದನ್ನು ಹೇಳ್ಕೊಳ್ಳೋ ಪ್ರಯತ್ನ ಶುರು ಮಾಡಿದಾಗ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಗೆಟ್ ಸೆಟಲ್ ಡೌನ್. ಓಕೆ, ಎಲ್ಲವೂ ಒಂದೊಂದಾಗಿ ಸರಿ ಹೋಗ್ತಾ ಬರುತ್ತೆ. ಆ್ಯಂಡ್ ಇಷ್ಟು ತಿಂಗಳು, ಇಷ್ಟು ವರ್ಷ ಏನು ಸ್ಟ್ಯಾಕಲ್ಸ್ ಇತ್ತು, ಏನು ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲವೂ ಈ ಮಂತ್ ಎಂಡ್ ಆಗುತ್ತೆ ಅನ್ನೋ ಎನರ್ಜಿ ಇದ್ದಾಗ, ಬಟ್ ಅದನ್ನು ಪಾಸಿಟಿವ್ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅಂದರೆ ಅಗೇನ್ ಅದು ನಿಮ್ಮ ಕೈಯಲ್ಲೇ ಇದೆ. ಓಕೆ, ಸೊ ಟ್ಯಾರೋ ನಿಮಗೆ ಒಂದು ದಾರಿ ಅನ್ನೋದನ್ನು ತೋರಿಸುತ್ತೆ, ಒಂದು ಮಾರ್ಗದರ್ಶನ ಅನ್ನೋದನ್ನು ಕೊಡುತ್ತೆ. ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಮಾರ್ಗದರ್ಶನ ಮಾಡುತ್ತೆ. ಸೊ ಅದನ್ನು ನೀವು ಅಳವಡಿಸ್ಕೊಂಡು ಅದರ ಮೂಲಕ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.